ಸ್ನೇಹಿತರೆ, ಎಲ್ಲರ ಜೀವನದಲ್ಲಿ ಬದಲಾವಣೆನ ಬಯಸ್ತಾರೆ. ಆರ್ಥಿಕ ಸ್ಥಿತಿ ಬದಲಾಗಬೇಕು, ಸಂಬಂಧಗಳು ಬದಲಾಗಬೇಕು, ಆರೋಗ್ಯ ಬದಲಾಗಬೇಕು. ಈಗ ಬದಲಾಗುತ್ತೆ, ಹೊಸ ವರ್ಷಕ್ಕೆ ಬದಲಾಗುತ್ತೆ, ದೀಪಾವಳಿ ಆದಮೇಲೆ ಬದಲಾಗುತ್ತೆ, ಯುಗಾದಿ ಆದಮೇಲೆ ಬದಲಾಗುತ್ತೆ. ನಮ್ಮ ಸಮಯ ಬಂದೇ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಸಮಯದಿಂದ ಜೀವನ ಬದಲಾಗಲ್ಲ ಸ್ನೇಹಿತರೆ. ಜೀವನ ಬದಲಾಗೋದು ನಿಮ್ಮ ಅಭ್ಯಾಸಗಳಿಂದ. ನೀವು ಪ್ರತಿದಿನ ಏನನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ, ಯಾವೆಲ್ಲ ಒಳ್ಳೆಯ ಅಭ್ಯಾಸಗಳನ್ನು ನಿರಂತರ ಪ್ರಯತ್ನ ಮಾಡ್ತಿದ್ದೀರಾ. ಪ್ರಯತ್ನನೇ ಮ್ಯಾಜಿಕ್. ಪ್ರಯತ್ನದಿಂದ ಮಾತ್ರ ಜೀವನ ಬದಲಾಗುತ್ತೆ ಹೊರತು ಸಮಯ ಎಷ್ಟೇ ಕಳೆದು ಹೋದರೂ ಸಮಯ ಮಾತ್ರ ಕಳೀತಾ ಇರುತ್ತೆ, ನೀವು ಮಾತ್ರ ಇದ್ದಲ್ಲೇ ಇರ್ತೀರ. ಅದರ ಬದಲಾಗಿ ನೀವು ಪ್ರತಿದಿನ ಏನು ಅಭ್ಯಾಸ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನು ಒಳ್ಳೊಳ್ಳೆ ಅಭ್ಯಾಸಗಳಿದ್ದಾವೆ, ಒಳ್ಳೆ ಹ್ಯಾಬಿಟ್ಸ್ ನಿಮ್ಮದು ಏನಿದೆ ಪ್ರಶ್ನೆ ಮಾಡ್ಕೊಳ್ಳಿ. ಒಳ್ಳೆಯ ಅಭ್ಯಾಸಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಬಂದರೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ಬದಲಾಯಿಸುವ ಕೆಲವೊಂದು ಅದ್ಭುತವಾದ ಅಭ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದು ಆರ್ಥಿಕ ಜ್ಞಾನ, ಅಂದರೆ ದುಡ್ಡಿನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇತ್ತೀಚೆಗೆ ಏನಾಗಿದೆ ಅಂದರೆ, ಮೊದಲು ಕ್ರೆಡಿಟ್ ಕಾರ್ಡ್ ಇತ್ತು, ಅದು ಸಿಕ್ಕಾಪಟ್ಟೆ ಡೇಂಜರ್ ಇತ್ತು. ಈಗ ಬಂದಿದೆ ಯು ಪಿ ಐ ಅಂತೂ ಅದಕ್ಕಿಂತ 10 ಪಟ್ಟು 100 ಪಟ್ಟು ಡೇಂಜರ್ ಇದೆ. ಯಾಕೆ ಅಂದರೆ, ನಾವು ಎಲ್ಲೇ ಆಗಲಿ ಪೇ ಮಾಡುವಾಗ, ಹಣವನ್ನು ಖರ್ಚು ಮಾಡುವಾಗ ಫೋನ್ ತೆಗಿತಾ ಇದ್ದೀವಿ, ಚಕ್ ಅಂತ ಪೇಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾ ಇದೆ ಅಂದರೆ, ನಾವು ದುಡ್ಡು ಖರ್ಚು ಮಾಡೋದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ, ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಮೊದಲೇನಾಗ್ತಾ ಇತ್ತು ಅಂದರೆ, ದುಡ್ಡನ್ನು ಕೈಯಿಂದ ತೆಗೆದು ಕ್ಯಾಶನ್ನ ಕೊಡುವಾಗ ನಮಗೆ ಅದ್ರ ಮೇಲೆ ಒಂದು ಪ್ರಜ್ಞೆ ಖಂಡಿತವಾಗಿ ಬರ್ತಾಯಿತ್ತು, ಅರಿವು ಬರ್ತಾಯಿತ್ತು. ನಮಗೆ ಒಂದಂತೂ ಪ್ರಶ್ನೆ ಮೂಡ್ತಾ ಇತ್ತು, ಏನಂದರೆ ಇದನ್ನು ಖರ್ಚು ಮಾಡೋ ಅಗತ್ಯ ಇದೆಯಾ ನಾನು ಅಂತ. ಈಗ 500 ರೂಪಾಯಿ ನೋಟನ್ನು ತೆಗೆದು ಯಾರಿಗಾರ ಕೊಡೋದಕ್ಕೆ ಹೋಗಿ, ಅವಾಗ ನಿಮಗೆ ಅದು ತುಂಬ ದೊಡ್ಡ ನೋಟ್ ಅನಿಸುತ್ತೆ. ಇದನ್ನು ಕೊಡಬೇಕಾ, ಇದರ ಅಗತ್ಯ ಇದೆಯಾ ಇತ್ಯಾದಿ ಪ್ರಶ್ನೆಗಳು ನಿಮ್ಮೊಳಗೆ ಮೂಡುತ್ತೆ. ಅದೇ 500 ರೂಪಾಯಿ ನೀವು ಯು ಪಿ ಐ ಮಾಡಿ ನಿಮಗೇನು ಫೀಲೇ ಆಗೋದಿಲ್ಲ. ಹೀಗಾಗಿ ಏನು ಮಾಡ್ತಾಯಿದ್ದೀವಿ, 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಅಂತ ಚಕ್ ಅಂತ ಎಲ್ಲ ಕಡೆ ಸ್ಪೆಂಡ್ ಮಾಡ್ತಾಯಿದ್ದೀವಿ ಡೈಲಿ. ಇದರಿಂದ ಏನಾಗ್ತದೆ ಅಂದರೆ, ಮಂತ್ ಎಂಡಲ್ಲಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ದೊಡ್ಡ ಅಮೌಂಟು ಸುಮ್ಮನೆ ವೇಸ್ಟ್ ಆಗಿರುತ್ತೆ. ಹಾಗಾಗಿ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಈ ಯು ಪಿ ಐಯಿಂದ ಇಂಪಲ್ಸಿವ್ ಸ್ಪೆಂಡಿಂಗ್ ಅಂತ ಹೇಳ್ತೀವಿ, ಅಂದರೆ ಸುಮ್ಮನೆ ಖರ್ಚು ಮಾಡೋದು 30-40% ಜಾಸ್ತಿ ಆಗಿದೆ. ಅದರ ಅರ್ಥ ಏನಂದರೆ, ನೀವು ಅಗತ್ಯಕ್ಕಿಂತ 30-40% ಜಾಸ್ತಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಇದೇ ಕಾರಣಕ್ಕೆ ನೀವು ನೋಡಿ, ಯಾರನ್ನೇ ಕೇಳಿದ್ರು ನನ್ನ ಹತ್ರ ದುಡ್ಡು ಉಳಿತಾ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಕೈ ಖಾಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆ ಇದೇ ಕಾರಣ. ಯಾಕೆಂದರೆ ಅವರು ದುಡ್ಡು ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅಂತಲ್ಲ, ಅದನ್ನು ಅವ್ರು ಟ್ರ್ಯಾಕ್ ಮಾಡ್ತಾ ಇಲ್ಲ. ದುಡ್ಡನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಗಮನಿಸೋದು, ಟ್ರ್ಯಾಕಿಂಗ್ ಮಾಡೋದು, ಬರೆದಿಟ್ಕೊಳ್ಳೋದು ಇದು ಬಹಳ ಮುಖ್ಯ. ಪ್ರತಿದಿನ ನಾವು ಕನಿಷ್ಠ ಒಂದು 2-5 ನಿಮಿಷ ಸಮಯ ಕೊಟ್ಟರೆ, ಇವತ್ತು ನಾನು ಏನೇನು ಖರ್ಚು ಮಾಡಿ ಅಂತ ಬರೆದ ತಕ್ಷಣ ಏನಾಗುತ್ತೆ, ಒಂದು ಅರಿವು ಬರುತ್ತೆ. ಅರಿವು ಏನು ಬರುತ್ತೆ ಅಂದರೆ, ಇದು ನಾನು ಖರ್ಚು ಮಾಡಿದ್ನಾ, ಇಷ್ಟೊಂದು ಖರ್ಚು ಮಾಡಿದ್ನಾ, ಇದು ನಿಜವಾಗ್ಲೂ ಅಗತ್ಯ ಇತ್ತಾ ಅಂತ ನಮಗೆ ಸ್ಪಷ್ಟವಾಗಿ ಅರಿವು ಬರುತ್ತೆ. ಅದು ನಾಳೆ ಅಥವಾ ಮುಂದಿನ ಸಲ ಅನಗತ್ಯವಾಗಿ ಎಷ್ಟೇ ದುಡ್ಡು ಖರ್ಚು ಮಾಡೋಕ್ಕೆ ನಾವು ಮುಂದಾದಾಗ ಆ ಅರಿವು ನಮ್ಮನ್ನು ಜಾಗೃತಗೊಳಿಸುತ್ತೆ. ಅಲ್ಲಿಂದ ನಿಮಗೆ ಸೇವಿಂಗ್ಸು ಸ್ಟಾರ್ಟ್ ಆಗುತ್ತೆ, ಜೀವನ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದೇ ಒಂದು ಅಭ್ಯಾಸವನ್ನು ನೀವು 30 ದಿನ ಮಾಡಿ ನೋಡಿ, ನಿಮಗೆ ಅದು ರೂಢಿ ಆಗುತ್ತೆ. ದುಡ್ಡನ್ನು ಟ್ರ್ಯಾಕ್ ಮಾಡಬೇಕು, ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಅಗತ್ಯ ಇದೆಯಾ ಅಂತ ನಾವು ಇದನ್ನು 30 ದಿನ ಮಾಡಿದ್ರೆ ನಿಮಗೆ ಹಣಕಾಸಿನ ಬಗ್ಗೆ ಸರಿಯಾದ ಪ್ರಜ್ಞೆ ಖಂಡಿತ ಮೂಡುತ್ತೆ. ಎರಡನೇ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಡಿಜಿಟಲ್ ಡಿಟಾಕ್ಸ್. ಏನಪ್ಪ ಇದು ಡಿಜಿಟಲ್ ಡಿಟಾಕ್ಸ್ ಅಂದರೆ, ನಾವು ಹೆಂಗೆ ದೇಹವನ್ನು ಡಿಟಾಕ್ಸ್ ಮಾಡ್ತೀವಿ, ದೇಹದಲ್ಲಿರೋ ಕಲ್ಮಶಗಳನ್ನ ಹೊರಗಡೆ ಹಾಕೋಕ್ಕೆ, ಅದೇ ರೀತಿ ಡಿಜಿಟಲ್ ಡಿಟಾಕ್ಸ್ ಮಾಡಬೇಕು. ಅಂದರೆ ಮೊಬೈಲ್ ಫೋನು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಬೇಕಾಗಿದೆ. ಈಗ ನೋಡಿ, ಇದು ಇನ್ಫಾರ್ಮೇಷನ್ ಏಜು. ನಮ್ಮ ಮೆದುಳಿಗೆ ಅಗತ್ಯಕ್ಕಿಂತ 1000 ಪಟ್ಟು ಹೆಚ್ಚು ಮಾಹಿತಿ ಬಂದು ತಲೆಗೆ ಬೀಳ್ತಾ ಇದೆ. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಒಂದು ಆಕ್ಸಿಡೆಂಟ್ ಆಗಲಿ, ಏನೇ ಒಂದು ಕ್ರೈಮ್ ನಡೀಲಿ, ಯಾವುದೇ ಒಂದು ರಾಜಕೀಯ ಬದಲಾವಣೆ ನಡೀಲಿ, ಯುದ್ಧ ನಡೀಲಿ, ಎಲ್ಲದೂ ಕೂಡ ನಮ್ಮ ತಲೆಗೆ ಬಂದು ಬೀಳ್ತಾ ಇದೆ. ಯಾವ ಸೆಲೆಬ್ರಿಟಿ ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಅಫೇರ್ ಮಾಡಿದರು, ಅವ್ರ ಜೀವನ ಏನಾಗಿದೆ, ಇದನ್ನೆಲ್ಲ ತಲೆಗೆ ತುಂಬ್ಕೊಳ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ತುಂಬ್ಕೊಳ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂದರೆ, ನಮ್ಮ ಏಕಾಗ್ರತೆ ಹಾಳಾಗ್ತಾ ಇದೆ. ಏಕಾಗ್ರತೆ ಅಷ್ಟೇ ಅಲ್ಲ, ನಮ್ಮ ಗಮನ ಏನಿರಬೇಕಾಗಿತ್ತು, ನಮ್ಮ ಆರೋಗ್ಯ ಕಡೆ ಇರಬೇಕಾಗಿತ್ತು. ನಮ್ಮ ಗಮನ ಏನಾಗಿರಬೇಕು, ನಮ್ಮ ಗುರಿನ ಸಾಧನೆ ಮಾಡೋದ್ರ ಕಡೆಗೆ ಇರಬೇಕಾಗಿತ್ತು. ನಮ್ಮ ಗಮನ ನಮ್ಮ ಪ್ರೀತಿ ಪಾತ್ರ ಕಡೆಗೆ ಇರಬೇಕಾಗಿತ್ತು. ಈ ನಮ್ಮ ಗಮನ ಏನಾಗಿದೆ, ಈಗ ಬೇಡದ ವಿಚಾರಗಳ ಕಡೆ ಗಮನ ಹೋಗ್ತಾ ಇದೆ. ಹಾಗಾಗಿ ಈ ಎಲ್ಲ ನಮ್ಮ ಆರೋಗ್ಯ ಕುಸಿತಾ ಇದೆ, ನಮ್ಮ ಸಂಬಂಧಗಳು ವೀಕ್ ಆಗ್ತಾ ಇದ್ದಾವೆ, ನಮ್ಮ ಗುರಿಯಿಂದ ನಾವು ದೂರ ಆಗಿದ್ದೀವಿ.
ಇದರಿಂದ ಏನು ಮಾಡಬೇಕಾಗಿದೆ ಅಂದರೆ ನಾವು ಡಿಜಿಟಲ್ ಡಿಟಾಕ್ಸ್ ಅಂದರೆ ಈ ಒಂದು ಸ್ಕ್ರೀನ್ ಟೈಮನ್ನು ಖಂಡಿತವಾಗಿ ಕಡಿಮೆ ಮಾಡೋದಕ್ಕೆ ನಾವು ಒಳ್ಳೆ ಪ್ರಯತ್ನವನ್ನು ಖಂಡಿತ ಮಾಡಬೇಕು. ಇತ್ತೀಚೆಗೆ ಏನಾಗಿದೆ ಅಂದರೆ ಪ್ರಪಂಚದಲ್ಲಿ ಯಾವುದೋ ಮೂಲೆಯಲ್ಲಿ ನಡೀತಾ ಇರುವ ಒಂದು ಸಂದರ್ಭ ಆಗಲಿ, ಒಂದು ರಾಜಕೀಯ ಆಗಲಿ, ಒಂದು ಯುದ್ಧ ಆಗಲಿ, ಅದ್ರ ಬಗ್ಗೆ ಎಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ನಮ್ಮ ಮನೆಯಲ್ಲಿ ಇರೋರು ಆರೋಗ್ಯ ಏನಾಗಿದೆ, ಅವರು ಏನು ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಅವರ ಮಾನಸಿಕ ಸ್ಥಿತಿ ಏನಿದೆ, ಅವರ ಆಸೆಗಳೇನಿದೆ, ಇದನ್ನು ತಿಳ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದೀವಿ. ನಾವು ಇಲ್ಲೇ ಸೋತೋದ್ರೆ ನಾವು ಖಂಡಿತವಾಗಿ ಜೀವನದಲ್ಲಿ ಎಲ್ಲವನ್ನು ಕಳ್ಕೊತೀವಿ. ಹಾಗೆ ಡಿಜಿಟಲ್ ಡಿಟಾಕ್ಸ್ ಮಾಡೋಣ. ವಾರದಲ್ಲಿ ಒಂದು ದಿವಸನಾದರೂ ಮೊಬೈಲ್ ಫೋನನ್ನು ಬಿಟ್ಟು ಇಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಯಾವಾಗಲೂ 1 ಗಂಟೆ 2 ಗಂಟೆ ಮೊಬೈಲಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಅವಾಗೇನಾಗುತ್ತೆ, ಮನಸ್ಸಿಗೆ ಬೋರ್ ಆಗುತ್ತೆ. ಮನಸ್ಸಿಗೆ ಬೋರ್ ಆಗಿದ್ದಾಗ ಏನಾಗುತ್ತೆ, ನಿಧಾನಕ್ಕೆ ಸುತ್ತಮುತ್ತ ಎಲ್ಲದನ್ನು ಗಮನಿಸೋದಕ್ಕೆ ಶುರು ಆಗುತ್ತೆ. ನಿಮ್ಮ ಏಕಾಗ್ರತೆ ಸ್ಟಾರ್ಟ್ ಆಗುತ್ತೆ. ಏಕಾಗ್ರತೆ ಚೆನ್ನಾಗುತ್ತೆ. ನಿಮ್ಮ ಮತ್ತು ಕ್ರಿಯಾಶೀಲತೆ ಏನಿದೆ, ಕ್ರಿಯೇಟಿವಿಟಿ ಇದೆ, ಸಖತ್ ಚೆನ್ನಾಗಾಗುತ್ತೆ. ನಿಮ್ಮ ಗಮನಿಸೋಕ್ಕೆ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಏನನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ಕಷ್ಟ ಆಗ್ತಾಯಿದೆ ಅವರಿಗೆ, ಯಾವುದು ಕಷ್ಟ ಆಗ್ತಾಯಿದೆ, ಯಾವುದು ಇಷ್ಟ ಅಂತ ನೀವು ಅದನ್ನು ಗಮನಿಸೋದಕ್ಕೆ ಶುರು ಮಾಡ್ತೀರಾ. ಈಗ ನಿಮಗೆ ಗೊತ್ತಿರ್ಬೋದು, ಕ್ರಿಸ್ಟೋಫರ್ ನೋಲನ್ ಅನ್ನೋರು ಪ್ರಪಂಚದ ಅದ್ಭುತವಾದ ಫಿಲ್ಮ್ ಡೈರೆಕ್ಟ್ರು. ಅವ್ರು ಇವತ್ತಿಗೂ ಕೂಡ ಕೀಪ್ಯಾಡ್ ಫೋನನ್ನು ಬಳಸ್ತಾರೆ. ಆಶೀಶ್ ನೇರ ಕೀಪ್ಯಾಡ್ ಫೋನನ್ನು ಬಳಸ್ತಾರೆ, ಕ್ರಿಕೆಟರು. ಭಾಳಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳು ಸ್ಮಾರ್ಟ್ ಫೋನನ್ನು ಇನ್ನೂ ಕೂಡ ತಗೊಂಡಿಲ್ಲ. ನೀವು ಭಾಳಷ್ಟು ಕಲಾವಿದರನ್ನ ನೋಡಿರ್ತೀರ, ಭಾಳಷ್ಟು ಜ್ಞಾನಿಗಳನ್ನ ನೋಡಿರ್ತೀರ. ಅವರೆಲ್ಲ ಮೊಬೈಲ್ ಫೋನಿಂದ ತುಂಬ ದೂರ ಇರ್ತಾರೆ. ಆವಾಗ ಸಹಜವಾಗಿ ಅವರಲ್ಲಿ ಕ್ರಿಯೇಟಿವಿಟಿ ಅನ್ನೋದೇನಿದೆ, ಕ್ರಿಯಾಶೀಲತೆ ಏನಿದೆ, ಅವರ ಒಂದು ಕಲೆ ಏನಿದೆ, ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮೊಬೈಲ್ ಫೋನ್ ಜನಕ್ಕೆ ಯಾಕೆ ಇಷ್ಟ ಆಗ್ತಾ ಇದೆ, ನೀವು 10 ನಿಮಿಷ ಸ್ಕ್ರಾಲ್ ಮಾಡ್ತಾ ಕೂತ್ಕೊಂಡ್ರೆ ಸಖತ್ ಖುಷಿ ಸಿಗುತ್ತೆ. ಆಗ ಅದೇ ಖುಷಿನ ನೀವು ಪಡಿಬೇಕು ಅಂದರೆ ಅರ್ಧ ಗಂಟೆ ವ್ಯಾಯಾಮ ಮಾಡಬೇಕು. ಅದೆಷ್ಟು ಕಷ್ಟ ಇದೆ. ಬುಕ್ ಓದಬೇಕು, ಅದು ಇನ್ನೂ ಕಷ್ಟ ಇದೆ. ಅದಕ್ಕೆ ಮೈಂಡ್ ಏನು ಮಾಡ್ತಾ ಇದೆ, ಸುಲಭವಾಗಿ ಸಿಗುವಂಥ ಖುಷಿಯನ್ನು, ಕ್ಷಣಿಕ ಸುಖ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಮೊಬೈಲಿಗೆ ನಮ್ಮ ಮನಸ್ಸು ಅಡಿಕ್ಟ್ ಆಗ್ತಾ ಇದೆ. ಮನೇಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನದ ಹತ್ರ ಸ್ಮಾರ್ಟ್ಫೋನ್ ಇದೆ. ಎಲ್ಲರೂ ಕೂಡ ಅವ್ರವ್ರ ಕೆಲಸ ಮುಗಿದ ತಕ್ಷಣ ಏನು ಮಾಡ್ತಿದ್ದಾರೆ, ಫೋನ್ ಹಿಡ್ಕೊಂಡು ಕೂತ್ಕೊತಿದ್ದಾರೆ, ಸ್ಕ್ರಾಲ್ ಮಾಡ್ತಿದ್ದಾರೆ. ಮೊದಲೇನಾಗ್ತಾ ಇತ್ತು, ಎಲ್ಲರದ್ದು ಕೆಲಸ ಮುಗಿದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇವಾಗ ಏನಾಗುತ್ತೆ, ಊಟ ಮಾಡ್ತಿದ್ದಾರೆ, ಆ ಊಟದ ಟೈಮಲ್ಲೂ ಕೂಡ ಫೋನನ್ನು ನೋಡ್ತಾ ಇದ್ದಾರೆ. ಮೊದಲು ಊಟ ಮಾಡುವಾಗ ಎಲ್ಲರೂ ಕೂತು ಒಂದು ಕಡೆ ಊಟ ಮಾಡುವಾಗ ಊಟದ ಜೊತೆ ಒಂದಷ್ಟು ಮಾತು ನಡೀತಾ ಇತ್ತು, ಒಂದಷ್ಟು ವಿಚಾರ ವಿನಿಮಯ ನಡೀತಾ ಇತ್ತು. ಅದರಿಂದ ಏನಾಗುತ್ತೆ, ಸಂಬಂಧಗಳು ಗಟ್ಟಿ ಆಗ್ತಾ ಇತ್ತು. ಈಗೇನಾಗ್ತಿದೆ, ಊಟ ಮಾಡೋ ಕೂಡ ಫೋನನ್ನು ಸ್ಕ್ರಾಲ್ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಸಮಯ ಫ್ರೀ ಸಿಕ್ಕರು ಒಬ್ಬೊಬ್ಬರೇ ಸಪ್ರೇಟಾಗಿ ಕೂತ್ಕೊಂಡು ಫೋನನ್ನು ನೋಡ್ತಿದ್ದಾರೆ. ಫ್ರೆಂಡ್ಸ್ ಗ್ರೂಪಾಗಿ ಸಿಕ್ಕರು ಅಲ್ಲೂ ಕೂಡ ಫೋನ್ ನೋಡ್ತಿದ್ದಾರೆ. ಎಷ್ಟೋ ಜನ ಬಾತ್ರೂಮಲ್ಲೂ ಕೂಡ ಫೋನನ್ನು ತಗೊಂಡು ಫೋನನ್ನು ನೋಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈಗ ಒಂದು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಕೂಡ ಅದನ್ನು ಎಂಜಾಯ್ ಮಾಡಲ್ಲ. ಅವ್ರು ಬರೀ ಫೋನನ್ನು ನೋಡೋದು, ಬರೀ ಫೋಟೋ ತೆಗೊಳ್ಳೋದು, ಇಷ್ಟರಲ್ಲೇ ಅವ್ರದ್ದು ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ಮುಗಿದೋಗುತ್ತೆ. ಹಾಗಾಗಿ ನೀವು ಒಂದೇ ಒಂದು ತಿಂಗಳು ವಾರಕ್ಕೆ ಒಂದೊಂದು ದಿವಸ ಡಿಜಿಟಲ್ ಡಿಟಾಕ್ಸ್ ಮಾಡಿ ನಿಮ್ಮಲ್ಲಿ ಆದಂಥ ಬದಲಾವಣೆಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಜಾಸ್ತಿ ಸಮಯ ಕೊಡ್ತೀರಾ, ನಿಮಗೆ ನೀವು ಜಾಸ್ತಿ ಸಮಯ ಕೊಡ್ತೀರಾ, ನಿಮ್ಮ ಆರೋಗ್ಯಕ್ಕೆ ಜಾಸ್ತಿ ಸಮಯ ಕೊಡ್ತೀರಾ, ನಿಮ್ಮ ಗುರಿ, ನಿಮ್ಮ ಗೋಲ್ ಏನಿದೆ, ನಿಮ್ಮ ಜೀವನ ಏನಿದೆ, ಅದಕ್ಕೆ ನೀವು ನಿಮಗೆ ಅರಿವಿಲ್ದಂಗೆ ಜಾಸ್ತಿ ಸಮಯವನ್ನು ಕೊಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಈ ವಿಡಿಯೋಗಳನ್ನ ಮಾಡೋದಕ್ಕೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದಷ್ಟು ಶ್ರಮ ಬೇಕಾಗುತ್ತೆ. ಅದಕ್ಕೆ ನೀವು ನನಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೂ ಅಗತ್ಯ ಇದ್ದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹದಿಂದನೇ ನಮ್ಮ ಚಾನಲ್ ಮುಂದೆ ಬರೆಯೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.